ಎಲ್ರಿಗೂ ನಮಸ್ಕಾರ. ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಾನು ದೇವರಾಣೆ ಅಂದ್ಕೊಂಡಿರಲಿಲ್ಲ. ಅದು ಡೂ ಆರ್ ಡೈ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಕಳಪೆ ಪ್ರದರ್ಶನ ನೀಡಿ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಲೀಡ್ನೊಂದಿಗೆ ಬೆಂಗಳೂರು ಬುಲ್ಸ್ ಎಲಿಮಿನೇಟ್ ಆಗಿದ್ದಾರೆ. ಗುಜರಾತ್ ಜೈಂಟ್ಸ್ ಇದರೊಂದಿಗೆ ಕ್ವಾಲಿಫೈ ಆಗಿದೆ ಪ್ಲೇ ಆಫ್ಸ್ಗೆ. ನಮಗೆ ಒಂದು ಡೂ ಆರ್ ಡೈ ಲಾಸ್ಟ್ ಚಾನ್ಸ್ ಇತ್ತು. ಈ ಮ್ಯಾಚ್ ಏನಾದರೂ ವಿನ್ ಆದರೆ ಅದು ಈಗ ಕನಸಾಗಿ ಉಳಿದಿದೆ. ಸಿಕ್ಕಾಪಟ್ಟೆ ಕಳಪೆ ಪ್ರದರ್ಶನ ನೀಡಿದರು. ಇವತ್ತು ಒಂದು ಫೈಟ್ ಕೊಟ್ಟಾದರೂ ಸೋತಿದ್ರೆ ಒಂದು ಲೆಕ್ಕಾಗಿತ್ತು. ಇದು ಸಿಕ್ಕಾಪಟ್ಟೆ ದೊಡ್ಡ ಮಾರ್ಜಿನ್ನಲ್ಲಿ ಸೋತಿದ್ದಾರೆ. ಏನೇ ಆಗಲಿ, ಮ್ಯಾಚ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಡೂ ಆರ್ ಡೈ ಪಂದ್ಯ ಇವತ್ತು ಬೆಂಗಳೂರು ಬುಲ್ಸ್ಗೆ ನಡೀತಾ ಇರೋದು. ಈ ಡೂ ಆರ್ ಡೈ ಪಂದ್ಯದಲ್ಲೇ ಬೆಂಗಳೂರು ಬುಲ್ಸ್ನ ಮೊದಲ ಹಾಫ್ ಕಳಪೆಯಾಗಿ ಪರ್ಫಾರ್ಮೆನ್ಸ್ ನೀಡಿದರು. ಪಂದ್ಯದ 10 ನಿಮಿಷದಲ್ಲೇ ಒಮ್ಮೆ ಆಲ್ಔಟ್ ಆಗಿಬಿಟ್ರು ಬೆಂಗಳೂರು ಬುಲ್ಸ್. ಇದರಿಂದ ಗುಜರಾತ್ಗೆ ಸಾಕಷ್ಟು ಲೀಡ್ ಹೋಯಿತು. ಅದಾದ ಬಳಿಕ ಸುಶೀಲ್ ಅವರು ಒಂದು ಸೂಪರ್ ರೈಡ್ ಮಾಡಿದ್ರು ಅಂತ ಅಂದ್ಕೊಂಡ್ವಿ. ಈಗ ಕಂಬೇಕಾಗುತ್ತೆ ಅಂತ ಹೇಳುವಷ್ಟರಲ್ಲಿ ಅವರು ಔಟ್ ಆಫ್ ಬೌಂಡ್ ಹೋಗಿದ್ದರು. ಹಾಗಾಗಿ ಸೂಪರ್ ರೈಡ್ ಕೂಡ ಆಗಲಿಲ್ಲ. ಮತ್ತೊಮ್ಮೆ ನಾವೇ ಆಲ್ಔಟ್ ಆದ್ವಿ, ಅವ್ರನ್ನ ಆಲ್ಔಟ್ ಮಾಡೋದಲ್ಲ. ಹೀಗಾಗಿ ಅವರು ಸಿಕ್ಕಾಪಟ್ಟೆ ಲೀಡನ್ನು ಮೊದಲ ಹಾಫ್ನಲ್ಲೇ ತೆಗೆದುಕೊಂಡ್ರು. ಫೈಜಲ್ ಅಟ್ರಾಜ್ ಅತ್ಯುತ್ತಮ ಆಟವಾಡಿದ್ರು. ಗಾಯದ ನಡುವೆ 4 ಟ್ಯಾಕಲ್ ಪಾಯಿಂಟನ್ನು ಗಳಿಸಿದ್ರು. ಇವರು ಅವ್ರ ಕಡೆ ಅಟ್ಯಾಕೇ ಮಾಡ್ತಾ ಇರಲಿಲ್ಲ. ಫೈಜಲ್ ಅಟ್ರಾಜ್ ಅವರು ಆದಷ್ಟು ಹೊರಗಡೆ ಇಡೋಕ್ಕೆ ನೋಡಬೇಕಾಗಿತ್ತು. ಅವರು ಆದಷ್ಟು ಒಳಗೆ ಆಡ್ತಾಯಿದ್ರು. ಅವ್ರ ಮೇಲೆ ಅಟ್ಯಾಕೇ ಮಾಡ್ತಾ ಇರಲಿಲ್ಲ. ಸಖತ್ತಾಗಿ ಅವರು ಟ್ಯಾಕಲ್ ಆಗ್ತಾಯಿದ್ರು. ರೈಡಿಂಗ್ನಲ್ಲೂ ಸಹ ಪರ್ತಿಕ್ ದಹಿಯಾ ಅವರು ಅತ್ಯುತ್ತಮವಾಗಿ ಮಾಡ್ತಾಯಿದ್ರು. 8 ರೈಡ್ ಪಾಯಿಂಟನ್ನು ಗಳಿಸಿದ್ರು. ಬೆಂಗಳೂರು ಬುಲ್ಸ್ 2 ಸಲ ಆಲ್ಔಟ್ ಆಗೋದಲ್ಲದೆ 12 ಪಾಯಿಂಟ್ ಲೀಡನ್ನು ಮೊದಲ ಹಾಫ್ನಲ್ಲಿ ಗುಜರಾತ್ ಜೈಂಟ್ಸ್ಗೆ ಬಿಟ್ಟುಕೊಡ್ತು. ಬೆಂಗಳೂರು ಬುಲ್ಸ್ 10, ಗುಜರಾತ್ ಜೈಂಟ್ಸ್ 22 ಆಗಿತ್ತು ಮೊದಲ ಹಾಫ್ ಮುಗಿಯುವಷ್ಟರಲ್ಲಿ. ಎರಡನೇ ಹಾಫ್ನ ಬಗ್ಗೆ ಹೇಳಬೇಕು ಅಂದರೂ ಮತ್ತದೇ ಕತೆ. ಕಳಪೆ ಡಿಫೆನ್ಸ್, ಕಳಪೆ ರೈಡಿಂಗ್. ಒಂದು ಕಡೆ ರೈಡಿಂಗ್ನಲ್ಲಿ ಹೋದವರೆಲ್ಲ ಟ್ಯಾಕಲ್ ಆಗಿ ಬರ್ತಾಯಿದ್ರೆ, ಡಿಫೆನ್ಸ್ನಲ್ಲಿ ಸೆಲ್ಫ್ ಔಟ್ ಹಾಗೆಯೇ ಟಚ್ ಪಾಯಿಂಟ್ಗಳನ್ನು ಕೊಡ್ತಾಯಿದ್ರು. ಸೆಲ್ಫ್ ಔಟ್ನಿಂದನೇ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಹೋಯಿತು ನಮಗೆ. ಮತ್ತೊಮ್ಮೆ ಸೆಕೆಂಡ್ ಹಾಫ್ನ 10 ನಿಮಿಷದೊಳಗೆ ಮತ್ತೊಮ್ಮೆ ನಾವು ಆಲ್ಔಟ್ ಆದ್ವಿ. ನಂತರ ಫೈಜಲ್ ಅಟ್ರಾಜ್ ಎಂಥ ಸಖತ್ ಟ್ಯಾಕಲ್ ಹಾಕಿದ್ರು ಅವರು ಇವತ್ತು. ಒಂದಾದ ಮೇಲೆ ಒಂದರಂತೆ ಟ್ಯಾಕಲ್ ಹಾಕ್ಕೊಳ್ತಾ ಹೋದರು. ಹಾಗೆಯೇ ರೈಡಿಂಗ್ನಲ್ಲೂ ಕೂಡ ಅವ್ರದ್ದು ಸಖತ್ ಕಾಂಟ್ರಿಬ್ಯೂಷನ್ ಬಂತು ಎಲ್ಲರಿಂದ. ಇದರ ಮೂಲಕ ಬೆಂಗಳೂರು ಬುಲ್ಸ್ ಕೊನೆಯಲ್ಲೂ ಕೂಡ ಆರ್ಭಟ ಮಾಡಲಿಲ್ಲ. ಕಳಪೆಯಾಗಿ ಮ್ಯಾಚ್ ಸೋತು. ಸ್ವಲ್ಪ ಆದರೂ ಕಾಂಪಿಟೇಷನ್ನಲ್ಲಿ ಸೋತಿದ್ರೆ ನಮಗೇನು ಅಷ್ಟು ಬೇಜಾರು ಅನಿಸ್ತಾ ಇರಲಿಲ್ಲ. ಆ್ಯಸ್ ಅ ಬೆಂಗಳೂರು ಫ್ಯಾನ್ಸ್ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇವತ್ತು ಎಲಿಮಿನೇಟ್ ಕೂಡ ಆದ್ವಿ ನಾವು ಈ ಸೀಸನ್ನಿಂದ. ಕೊನೆಯಲ್ಲಿ ಬೆಂಗಳೂರು ಬುಲ್ಸ್ 28, ಗುಜರಾತ್ 50, 22 ಪಾಯಿಂಟ್ಗಳ ಭರ್ಜರಿ ಲೀಡ್ನೊಂದಿಗೆ ಗುಜರಾತ್ ಪ್ಲೇ ಆಫ್ಸನ್ನು ಪ್ರವೇಶಿಸಿತು. ನಾವು ಕಳಪೆಯಾಗಿ ಆಡಿ ಮ್ಯಾಚನ್ನು ಸೋತ್ವಿ. ಇದರಿಂದ ನಾವು ಎಲಿಮಿನೇಟ್ ಆಗಿದ್ದೀವಿ. ಇನ್ನು ನಾವು ಮುಂದಿನ ಸೀಸನ್ನಲ್ಲೇ ನೋಡಬೇಕು. ಹಾಗಾಗಿ ಉಳಿದ 2 ಮ್ಯಾಚ್ ಇದೆ. ಅದಕ್ಕಂತೂ ಖಂಡಿತ ಸಪೋರ್ಟ್ ಮಾಡ್ತೀವಿ. ಆದರೆ ಪ್ಲೇ ಆಫ್ಸ್ಗಂತೂ ಹೋಗಲ್ಲ. ಪ್ಲೇ ಆಫ್ಸ್ ಕತೆ ಮುಗೀತು. ಇನ್ನು ಯಾವುದೇ ಕ್ಯಾಲ್ಕುಲೇಷನ್ ವರ್ಕ್ ಆಗಲ್ಲ. ನೋಡೋಣ ಮುಂದಿನ ಸೀಸನ್ ಹೇಗೆ ಆಡ್ತಾರೆ ಅಂತ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.